ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತನು ದೇವರ ಮೇಲೆ ಇರುವ ಸಂಪೂರ್ಣ ನಂಬಿಕೆಯಿಂದ ದೇವರನ್ನೇ ಮುಗ್ಧವಾಗಿ ಪ್ರಶ್ನಿಸುವ ಮನದ ಮಾತನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳುತ್ತಾರೆ. ಮಾನವನು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಾಗ ಅನೇಕ ಬಾರಿ ತಪ್ಪುಗಳು ಆಗಬಹುದು. ಆದರೆ ದೇವರನ್ನು ನಂಬಿಕೊಂಡಿರುವವನಿಗೆ ಒಂದು ವಿಶ್ವಾಸ ಇರುತ್ತದೆ, ದೇವರು ತನ್ನನ್ನು ಸಂಪೂರ್ಣವಾಗಿ ತಳ್ಳಿಬಿಡುವುದಿಲ್ಲ ಎಂಬುದು. ಮುನಿದೆಯಾದಡೆ ಒಮ್ಮೆ ಜರೆದಡೆ ಸಾಲದೆ, ಅಕಟಕಟ ಮದನಂಗೆ ಮಾರುಗೊಡುವರೆ, ಹಾಗೆಗೆ ಮಾರುಗೊಟ್ಟು ನಿನ್ನವರನ್ನು ಒಪ್ಪಿಸುವರೇ ಕೂಡಲ ಸಂಗಮ ದೇವ. ಮುನಿದೆಯಾದಡೆ ಒಮ್ಮೆ ಜರೆದಡೆ ಸಾಲದೆ, ಅಂದರೆ ನನ್ನಿಂದ ತಪ್ಪು ನಡೆದರೆ ನೀನು ಕೋಪಗೊಂಡರೂ ಸರಿ, ನನ್ನನ್ನು ಗದರಿಸಿ ನನ್ನ ತಪ್ಪನ್ನು ತಿಳಿಸಿ ಸರಿಪಡಿಸಿದರೂ ಸಾಕಲ್ಲವೇ? ಒಮ್ಮೆ ನನ್ನ ತಪ್ಪನ್ನು ಸೂಚಿಸಿದರೆ ಅದರಲ್ಲಿ ನನಗೆ ಪಾಠ ಸಿಗುತ್ತದೆ, ಅದಕ್ಕಿಂತ ಹೆಚ್ಚು ಶಿಕ್ಷೆ ಬೇಕೆ ತಂದೆ ಎಂದು ಕೇಳುತ್ತಾರೆ. ಅಕಟಕಟ ಮದನಂಗೆ ಮಾರುಗೊಡುವರೆ, ಅಂದರೆ ನನ್ನನ್ನು ಕಾಮದ ಪ್ರಭಾವಕ್ಕೆ ಒಪ್ಪಿಸುವೆಯೇ? ಮಾನವನ ಮನಸ್ಸನ್ನು ಅಶಾಂತಿಗೊಳಿಸುವ ಆಕರ್ಷಣೆಗಳ ಕೈಗೆ ನನ್ನನ್ನು ಬಿಡುವೆಯೇ? ಅಂತಹ ಸ್ಥಿತಿಯಲ್ಲಿ ನಾನು ಆಧ್ಯಾತ್ಮಿಕ ದಾರಿಯಲ್ಲಿ ಹೇಗೆ ನಡೆಯಬಲ್ಲೆ ಎಂದು ಕೇಳುತ್ತಾರೆ. ಹಾಗೆಯೇ ಮಾರುಗೊಟ್ಟು ನಿನ್ನವರನ್ನು ಒಪ್ಪಿಸುವರೇ ಕೂಡಲ ಸಂಗಮ ದೇವ, ಅಂದರೆ ಓ ಕೂಡಲ ಸಂಗಮ ದೇವನೇ, ನಿನ್ನನ್ನು ನಂಬಿರುವವನನ್ನು ದ್ವೇಷ ಮತ್ತು ಕಾಮಗಳಂತಹ ದುಷ್ಟ ವೃತ್ತಿಗಳ ವಶಕ್ಕೆ ಬಿಡುವುದು ಸರಿಯೇ? ನಿನ್ನನ್ನು ಶರಣಾದವನನ್ನು ನೀನು ಕೈ ಬಿಡುವೆಯೇ? ಇಂಥ ಶತ್ರು ಸ್ವಭಾವಗಳ ಕೈಗೆ ಒಪ್ಪಿಸುವೆಯೇ ಎಂದು ಕೇಳುತ್ತಾರೆ. ಮಾನವನಿಂದ ತಪ್ಪುಗಳು ಆಗಬಹುದು, ಆದರೆ ದೇವರನ್ನು ನಂಬಿಕೊಂಡಿರುವವನಿಗೆ ದೇವರ ಕೃಪೆ ರಕ್ಷಣೆ ಯಾವಾಗಲೂ ಇರುತ್ತದೆ. ದೇವರ ಕೋಪವು ಅಂತಿಮವಾಗಿ ಭಕ್ತನನ್ನು ಸರಿದಾರಿಗೆ ತರುವುದಕ್ಕಾಗಿರುತ್ತದೆ. ಅಂದರೆ ತಪ್ಪು ಮಾಡಿದ ಭಕ್ತನನ್ನು ದೇವರು ಗದರಿಸಬಹುದು, ಆದರೆ ಅವನನ್ನು ಸಂಪೂರ್ಣವಾಗಿ ಕೈಬಿಡುವುದಿಲ್ಲ ಎಂದರ್ಥ. ಕೂಡಲ ಸಂಗಮ ದೇವನಿಗೆ ಶರಣು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.